ಇದು ನಿಮಗೋಸ್ಕರ ಮನೆಯಲ್ಲಿ ಸ್ವಲ್ಪನೇ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿಲ್ಲ. ಪ್ರಭಾನೇ ತೊಗೊಂಡು ಬಂದುಬಿಟ್ಟಿದ್ದಾಳೆ. ಅದೆಂಥದ್ದು MTR ಸಾಂಬಾರು ಪೌಡ್ರು. ಅಮ್ಮ ನಿನ್ನ ಟೇಸ್ಟು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ತಂದಿಟ್ಟಿದ್ಲು. ಸೊ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಸಾಂಬಾರು ಪೌಡ್ರು. ಮತ್ತು ಧನಿಯಾ ಮತ್ತು ಮೆಣಸಿನ್ಕಾಯಿ ಮಿಲ್ಲಲ್ಲಿ ಬಿಡಿಸಿದ್ದು ಇತ್ತು. ಸೊ ಅದನ್ನು ಹಂಗೆ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಸೊ ಏನೋ ಅನ್ನಿಸ್ತು ಮಾಡ್ಕೊಳ್ಳೋಣ ಅಂತ. ಮತ್ತು ಹಬ್ಬಕ್ಕೆ ಫ್ರೆಶ್ ಆಗಿರುವಂಥದ್ದೇ ನಾವು ಖಾರ ಉಪಯೋಗಿಸೋದು, ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ಯಾವ ಕ್ವಾಂಟಿಟಿಲಿ ಹಾಕ್ತೀನಿ ಅಂತಂದರೆ, ಜೀರಿಗೆ ಮಾತ್ರ ಸ್ವಲ್ಪ 3ರಿಂದ 4ರಷ್ಟು ಹಾಕ್ತೀನಿ. ಎಲ್ಲ ಒಂದೊಂದರಷ್ಟಾದರೆ ಜೀರಿಗೆ ಮಾತ್ರ 4ರಷ್ಟು ಹಾಕ್ತೀನಿ. ಯಾಕಂದರೆ ಜೀರಿಗೆನೇ ಮೇಯ್ನ್ ಇಂಪಾರ್ಟೆಂಟು. ಬೇಳೆ ಸಾರು, ತರಕಾರಿ ಬೇಳೆ ಸಾರಿಗೆ ಜೀರಿಗೆ ತುಂಬ ಇಂಪಾರ್ಟೆಂಟು. ಸೊ ಸಾಸಿವೆನ ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನೋಡಿ, ಜೀರಿಗೆ ಇಷ್ಟು ಹಾಕಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಹಾಕಿದ್ದೆ ಆಮೇಲೆ ನಾನು. ಇದೆಲ್ಲ ತೊಗೊಂಡಿದ್ದೀನಿ. ಧನಿಯಾ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಮಿಕ್ಕಿದೆಲ್ಲನೂ ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ನೋಡಿ, ವೈಟ್ ಆಗಿರೋ ಅಕ್ಕಿ. ಇದು ಧನಿಯಾ ಅಂದರೆ ಸಾಂಬಾರ. ಆಮೇಲೆ ಮೆಂತ್ಯನ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ, ಯಾಕಂದರೆ ಒಳ್ಳೆಯದಲ್ವಾ ಅಂಥೇಳಿ. ಒಬ್ಬೊಬ್ರಿಗೆ ಕಹಿ ಅನಿಸುತ್ತೆ. ನಾವು ಸ್ವಲ್ಪ ಟೊಮೆಟೊ ಹಾಕ್ತೀವಿ, ಹುಣ್ಸೆಹಣ್ಣು ಜಾಸ್ತಿ ಹಾಕಲ್ಲ. ಹುಣ್ಸೆಹಣ್ಣೆ ಹಾಕಲ್ಲ ನಾನು, ಅದಕ್ಕೋಸ್ಕರ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಒಳ್ಳೆಯದು ಅಂಥೇಳಿ. ನೋಡಿ, ಜೀರಿಗೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಜೀರಿಗೆ ಪೌಡ್ರು, ಮೆಣಸಿನ ಪೌಡ್ರು ಎಲ್ಲ ರೆಡಿಮೇಡ್ ತಂದಿಟ್ಕೊಂಡ್ಬಿಟ್ಟಿದ್ದಾಳೆ ದೊಡ್ಡೋಳು. ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ಯಾಕಂದರೆ ಅವಳೇನಾದರೂ ನೂಡಲ್ಸು ಮತ್ತೆಂಥದ್ದು ಏನೇನೋ ಮಾಡ್ತಾಳಪ್ಪ, ನೂಡಲ್ಸ್ಗೆ ಮತ್ತು ತರಕಾರಿದು ಅದೇನೇನೋ ಮಾಡ್ತಾಳೆ, ನಾರ್ತ್ ಇಂಡಿಯನ್ ಡಿಶ್ಶು. ಆವಾಗ ಬೇಕಾಗುತ್ತೆ ಅಂತ ತಂದಿಟ್ಕೊಂಡಿರ್ತಾಳೆ. ಅದು ಮಿಕ್ಕೋಗ್ಬಿಡುತ್ತೆ, ಏನೋ ಡೇಟ್ ಬಾರ್ ಆಗಿಬಿಡುತ್ತೆ ಅಂತ ಅದನ್ನು ಯೂಸ್ ಮಾಡ್ತಾಯಿರ್ತೀನಿ. ಸೊ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ತುಂಬ ಈಸಿ ಮೆಥಡು ನಾನು ಮಾಡೋದು. ಮತ್ತು ಸಾಂಬಾರ ಪುಡಿ ಮಾತ್ರ ನಾನು ಮನೇಲಿ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಸಾಂಬಾರು ಅಂದರೆ ಧನಿಯಾ ಪೌಡ್ರು ಮಿಲ್ಲಲ್ಲಿ ಬಿಡಿಸ್ತೀನಿ. ಮಿಕ್ಕಿದೆಲ್ಲ ಇವೆಲ್ಲನೂ ನಾನು 2 ತಿಂಗಳು 3 ತಿಂಗಳಿಗಾಗೋಷ್ಟು ಖಾರದ ಪುಡಿ ಬೆರೆಸ್ತಾನೆ ಇಟ್ಕೊಂಡಿರ್ತೀನಿ. ಬೇಕಾದಾಗ ಬೆರೆಸ್ಕೋಬೋದು, ಇಲ್ಲಾಂದರೆ ಹಂಗೇನೂ ಇಡ್ಬೋದು. ಯಾಕಂದರೆ ಅದು ನನಗೆ ಮನೆಯಲ್ಲಿ 2 ತಿಂಗಳಿಗೊಂದ್ಸಲ ಮಾಡಿಸಿದ್ರೆ ಫ್ರೆಶ್ ಆಗಿರುತ್ತೆ ಅನ್ನೋ ಭಾವನೆ ಅಷ್ಟೇ. ಇದರಲ್ಲಿ ಮೆಣಸಿನ್ಕಾಯಿ ಕಡ್ಡಿ ಎಲ್ಲ ಹೋಗ್ಬಿಟ್ಟಿದೆ. ಯಾಕಂದರೆ ಮೆಣಸಿನ್ಕಾಯಿ ಇಟ್ಟಿದೆ ಇದರಲ್ಲಿ, ಬೇಕಾದಾಗ ತೆಗೆದು ಒಗ್ಗರಣೆಗೆ ಹಾಕಿ ತೊಗೊಳ್ತಾ ಇದ್ದೆ. ಅದೆಲ್ಲ ಹಾಗೆ ಇದೆ. ಎಲ್ಲ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದೇನೆ. ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟು ಧನಿಯಾ ಮತ್ತು ಬೇಳೆ ಕಾಳುಗಳೆಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಎರಡೂ ಮಿಕ್ಸ್ ಮಾಡಲ್ಲ. ಬೇಕಾದರೆ ಅವೆರಡು ಸಪ್ರೇಟಾಗಿ ಹುರ್ಕೊಳ್ತೀನಿ. ಬಟ್ ಇಲ್ಲಿ ತುಂಬ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಇವೆಲ್ಲ ಸ್ವಲ್ಪ ರೋಸ್ಟ್ ಆಗ್ತಾಯೇ ಅಂತನ್ನುವಾಗ ಜೀರಿಗೆನೂ ಸಾಸಿವೆ ಹಾಕ್ಕೊಳ್ತೀನಿ. ಯಾಕಂದರೆ ಅದು ಸೀದೋಗ್ಬಿಟ್ರೆ ಏನಾಗುತ್ತೆ, ಅದು ಅರೋಮ ಹೊಟ್ಟೋಗುತ್ತೆ. ಅದು ಫಸ್ಟು ಏನಾದರೂ ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇದು 45% ಎಲ್ಲನೂ ರೋಸ್ಟ್ ಆದಮೇಲೆ ಅದನ್ನು ಹಾಕ್ಕೊಳ್ತೀನಿ. ತುಂಬಾ ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ಇದೇ ಮನೆಯಲ್ಲಿ ಇದು MTRದು ಹುಡುಕಿ ತಂದಿಟ್ಕೊಂಡಿದ್ದಾಳೆ. MTRದು ಅರೋಮ ಚೆನ್ನಾಗಿರುತ್ತೆ ನನಗೆ ಅಂತ. ಬಟ್ ನನಗೇನು ಆ ಥರ ಏನೂ ಇಲ್ಲ, ನನಗಿಷ್ಟ ಆಗಲ್ಲ ಅದೆಲ್ಲನೂ. ಏನೋ ಅವಳೊಂದು ಸ್ವಲ್ಪ ತಂದು ಕೊಟ್ಟು ಏನೋ ನನಗೂ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾಯಿದ್ರೆ ಜೀರಿಗೆನೂ ಸಾಸಿವೆ ಹಾಕ್ಕೊಳ್ತೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪನ್ನ ನೀವು ಫ್ರೆಶ್ ಆಗಿರೋದಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ತೊಗೊಂಡು ಬಂದು ಹಾಗೆ ನೆರಳಲ್ಲಿ ಒಣಗಿಸಿಡಬೇಕು. ಅದನ್ನು ಒಂದು ಮೊಳೆಗಾದರೂ ನೆತ್ತಾಕಿಡೋದು, ಇಲ್ಲ ಫ್ರಿಜ್ ಮೇಲೆ ಪೇಪರಲ್ಲಾದರೂ ಇಡ್ಬೋದು, ಇಲ್ಲ ಹಸಿ ಡೈರೆಕ್ಟಾಗಾದರೂ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಧನಿಯಾ ಏನಕ್ಕೆ ಒಳ್ಳೆಯದು ಅಂತಂದರೆ, ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಜೀರ್ಣ ಶಕ್ತಿಯನ್ನು ಕೊಡುತ್ತೆ. ನರಗಳಿಗೆಲ್ಲನೂ ನೋಡಿ, ಈಗ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ತೋರ್ಸೋಕ್ಕಾಗಲಿಲ್ಲ ನಿಮಗೆ ಸಾಸಿವೆ ಹಾಕಿದ್ದು. ನೋಡಿ, ಸಾಸಿವೆ ಹಾಕಿದ್ದೀನಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ತೋರ್ಸೋಕ್ಕಾಗಲಿಲ್ಲ, ಎಡಿಟ್ ಆಗಿಬಿಟ್ಟಿದೆ. 45% ಆದಮೇಲೆ ಇದನ್ನು ಹಾಕ್ಕೊಂಡೆ. ಸೊ ಕೆಳಗಡೆ ಹೋಗ್ಬಿಡುತ್ತೆ ಸಾಸಿವೆನೂ ಜೀರಿಗೆ. ಫಸ್ಟೇ ಅದೇ ಬಾಯ್ಲ್ ಆಗಿಬಿಡುತ್ತೆ.
ಇದು 45 ಮಿನಿಟ್ಸ್ ಆಗಿದ್ರೂ ಅದೇ ಬಾಯ್ಲ್ ಆಗಿಬಿಡುತ್ತೆ, ಅದೇ ರೋಸ್ಟ್ ಆಗಿಬಿಡುತ್ತೆ, ಬಾಯ್ಲೆಲ್ಲ ರೋಸ್ಟ್ ಆಗಿಬಿಡುತ್ತೆ. ಚಟ್ಪಟ ಅಂತ ಶಬ್ದ ಬರ್ತಾಯಿದೆ, ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಬೇರೆ ತಟ್ಟೆಗೆ ಹಾಕ್ಕೊಳ್ತೀನಿ. ಬೇರೆ ತಟ್ಟೆಗೆ ಹಾಕ್ಕೊಂಡು ಮೆಣಸಿನ್ಕಾಯಿನ, ನನಗೆ ಯಾಕೋ ಮೆಣಸಿನ್ಕಾಯಿ ನಮ್ಮೂರಲ್ಲಿ ಖಾರನೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು ಇನ್ನೊಂದು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನೆಲ್ಲನೂ ಹಾರಿಬಿಡ್ತಾಯಿದ್ದೀನಿ ಪ್ಲೇಟ್ಗೆ. ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತಂದರೆ ಮಿಕ್ಸಿನಲ್ಲಿ ನೋಡಿ, ಇದು ಮಾಮೂಲಿ ಗುಂಟೂರು ಮೆಣಸಿನ್ಕಾಯಿ ಅನ್ಕೋತೀನಿ, ಇದು ಬ್ಯಾಡಗಿ, ಇದನ್ನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ದೊಡ್ಡ ಮಗಳಿಗೆ ಸ್ವಲ್ಪ ಖಾರ ಇಷ್ಟ, ಅವಳಿಗೆ ಖಾರ ಅಂದರೆ. ಬಟ್ ತುಂಬಾ ಖಾರ ಆಗಿತ್ತು ಇಷ್ಟು ಮೆಣಸಿನ್ಕಾಯಿಗೆ. ಇದು ಚಿಕ್ಕ ಮೆಣಸಿನ್ಕಾಯಿ ಇದೆಯಲ್ಲ ಅದು ಖಾರ ಕೊಡುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದರೂ ಖಾರ ಕಡಿಮೆ ಅನಿಸಿದ್ರೆ ಈ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಮಾಮೂಲಿ ಚಿಕ್ಕದಾಗಿದೆಯಲ್ಲ ಅದು ಖಾರ ತುಂಬ ಕೊಡ್ತದು. ಇದೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟದ ಟೈಮು ಎಲ್ಲರೂ ಬರ್ತಾಯಿದ್ದಾರೆ ಊಟಕ್ಕೆ. ನನಗೂ ಸ್ವಲ್ಪ ಭಯ ಆಗೋಯ್ತು, ಎಲ್ಲಿ ಘಾಟ್ ಬರೆದ್ಬಿಡ್ತು ಅಂತ. ಆ್ಯಕ್ಚುಲಿ ನಾನು ಮೆಣಸಿನ್ಕಾಯಿನೇ ಉರಿಯಲ್ಲ, ಎಲ್ಲರೂ ಬೈತಾರೆ ನನ್ನ ಮೆಣಸಿನ್ಕಾಯಿ ಹುರಿದೇ ಮಾಡ್ತೀಯ ಅಂತ. ಯಾಕಂದರೆ ನನಗೆ ಆಗೋದೇ ಇಲ್ಲ ಅದು ಮೆಣಸಿನ್ಕಾಯಿ ಘಾಟು. ಬಟ್ ಮನೆಯಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಲ್ಲ ಅಂಥೇಳಿ ಉರಿತಾಯಿದ್ದೀನಿ, ಇಲ್ಲಾಂದರೆ ಬಿಸಿಲಿಗೆ ಹಾಕ್ಬಿಡ್ತೀನಿ. ಮತ್ತು ಮೆಣಸಿನ್ಕಾಯಿ ಹುರಿಬೇಕಂತ ಏನೂ ಇಲ್ಲ. ಸ್ವಲ್ಪ ಈ ಹಳ್ಳಿಗೆ ಕಡೆ ಟ್ರಾನ್ಸ್ಫರ್ ಆದಾಗ ಹಳ್ಳಿ ಜನ ನಮಗೆ ಮೆಣಸಿನ್ಕಾಯಿ ಹುರಿದೇ ಮಾಡ್ತೀಯ, ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಯಾವತ್ತೂ ನಮ್ಮ ಬೆಂಗಳೂರಲ್ಲಿ ಹುರಿದಿಲ್ಲ ಮೆಣಸಿನ್ಕಾಯಿನ. ನನಗೂ ಗೊತ್ತಿಲ್ಲಪ್ಪ ಕೆಟ್ಟೋಗುತ್ತೆ ಅನ್ನೋ ಇದೇ ಇಲ್ಲ. ಯಾಕಂದರೆ ನಾವು ಒಂದು 4 ಮಂತ್ಸ್ ಅಷ್ಟೇ, ಜಾಸ್ತಿ ಇಟ್ಕೊಳ್ಳಲ್ಲ, ಅರೋಮ ಹೊಟ್ಟೋಗುತ್ತೆ ಅಂಥೇಳಿ. ಚೆನ್ನಾಗಿ ಹುರಿದ್ಬಿಟ್ಟಿದ್ದೀನಿ, ಘಾಟಾಗ್ಬಿಟ್ಟಿತ್ತು. ಸೊ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಏನು ಮಾಡಿಬಿಟ್ಟೆ ಅಂದರೆ ನಾನು ಈ ಧನಿಯಾ ಕಾಳುಗಳು, ಜೀರಿಗೆ ಎಲ್ಲ ಇತ್ತಲ್ಲ ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ಸ್ಟವನ್ನು ಆರಿಸಿ ಚೆನ್ನಾಗಿ ತಿರುಗ್ತಾ ಇದೆ ಸ್ಟವ್ ಆರಿಸಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಾವು ಚಪಾತಿನ ತೆವೆ ಮೇಲಿಟ್ಟರೆ ಹೇಗೆ ಕಟ್ಕಂತ ಆಗುತ್ತೋ ಕಟ್ಕಾಗುತ್ತೋ ಹಾಗೆ ಎಲ್ಲನೂ ಚೆನ್ನಾಗಿ ನಾವು ಬೆರಳಲ್ಲಿ ಹಮ್ಕಿದ್ರೆ ಸಾಕು ಪುಡಿ ಆಗಬೇಕು, ಹಂಗೆ ಆಗ್ತದೆ. ಆ ಥರ ಆಗುತ್ತೆ ಅಂಥೇಳಿ ಸ್ಟವ್ ಮೇಲೇ ಸ್ಟವ್ ಆರಿಸ್ಬಿಟ್ಟು ಅದು ಪಾನ